ನಿನಗೇನು ಗೊತ್ತಾ ಈ ಡ್ರೈವರ್ನ ಕೆಟ್ಟ ಕಾರ್ ಗಾಡಿ ಕೆಟ್ಟದಂತ ಸುಳ್ಳು ಹೇಳಿ ಈ ಗೌಡನ ತಂಗಿನನ್ನು ನಡೆಸೇ ಬಿಟ್ಟೆ. ಮನಸ್ಸಿದ್ದೆ ಅಂದ್ರೆ ದನ ಇದ್ದೆ ಒಂದಾನ ತಿಂದು ಮರಾಯ. ಎಂದಕ್ಕಿಲ್ದ ಒಂದು ದಿನ ಪಾಂಡ ಅಂಗಡಿಗೆ ಹೋಗಿ ಬೀಡಿ ತಂದ್ರ ಅದನ್ನ ಕಸ್ಕೊಂಡು ಕಲ್ಲಾಕಿಬಿಟ್ಟ ಈ ಮಾರಾಯ. ಪಾಪ ಎಂತ ಕಾಲ ಬಂತು ನೋಡ್ರಿ. ಈ ಹಳ್ಳಿಗೆ ಉಲಿಯಂಗಿದ್ದ ಈ ರವಿರಾಜ ಆ ಹಲ್ಕಟ್ಟ ಗೌಡನ ದರ್ಪಕ್ಕೆ ಹುಚ್ಚು ಆಗಿ ಇದ್ದ ಒಬ್ಬ ತಂಗಿನ ಕಳ್ಕೊಂಡು ಬೀದಿ ಬೀದಿ ತಿರಕತ್ತೇನ. ಬಾರ ರಜ, ನನ್ನ ಕಣ್ಣಿಂದ ನಿನಗೆ ನೋಡಕ್ ಆಗೋದು. ಬಾರ ರಜ. ನನ್ನ ಕಾರ್ಯ ಒಳಗೆ ಬಿಟ್ಟು ಪಾಪ ರವಿರಾಜ ಬಡವರಿಗೆ ಬಂಧುವಾಗಿ ಧರ್ಮದ ಸಿಂಧುವಾಗಿ ಆ ಶಿದ ಒಡಿಲಿಗೆ ಅನ್ನ ನೀಡ್ತಿದ್ರಿ ಪುಣ್ಯಾತ್ಮ. ಪಾಪ ಎಂತ ಕಾಲ ಬಂತು ನೋಡ್ರಿ. ಆ ಹಲ್ಕಟ್ಟ ಗೌಡನ ದರ್ಪಕ್ಕೆ ಆ ಹಲ್ಕಟ್ಟ ಗೌಡನ ಕರ್ಮದ ಕೊಡ ತುಂಬಿ ಹರಕತೈತ್ರಿ. ಇಂದಲ್ಲ ನಾಳೆ ಬರ್ತದ್ರಿ ಅವನಿಗೆ ಕೈಯಿಗೆ ಚಿಪ್ಪು ಹಿಡಿಯೋ ಗತಿ. ಅತ್ತೆಗೆ ಒಂದು ಕಾಲ ಅಂದ್ಮೇಲೆ ಸೊಸೆಗೆ ಒಂದು ಕಾಲ ಬಂದೇ ಬರ್ತಾವ ನೋಡ್ರಿ. ಅಂತೂ ಕೈಗೆ ದುಡ್ಡು ಸಿಕ್ಕು ಇದೇ ಖುಷಿಯಾಗ ನಮ್ಮ ರೈಚೂರಿಗೆ ಹೋಗಿ ಪಿಕ್ಚರ್ ನೋಡ್ಕೊಂಡ್ ಬರ್ತೀನಿ. ಎಷ್ಟಾದ್ರೂ ಕಾರ್ ಗಾಡಿ ಕೆಟ್ಟದಂತ ಸುಳ್ಳು ಹೇಳಿನಿ, ನಾನು ಯಾಕೆ ಎದ್ರಕ್ ಹೋಗ್ಲಿ. ದುಡ್ಡಿನ ದರ್ಪದಲ್ಲಿ ಅಮ್ಮೀರಾಗಿ ಮರುತ್ತಿದ್ದಾರೆ ಶಿವಕಾಂತ ಗೌಡ. ಇವನಿಗೇನು ಗೊತ್ತು, ಅವನ ಮನೆಯಲ್ಲಿ ವಾಸವಾಗಿದೆ ಈ ಸೇಡಿನ ಸರ್ಪ. ನಿರ್ಮಿಸಿರುವ ಮಾಯಾ ಜಾಲದಲ್ಲಿ ಬದಲಿಸುವೆ
ಪಾಪ ಅದನ್ನು ಕಂಡು ನಾನು ನಕ್ಕೆ ನಾಳೆಯಬೇಕು. ಯಾಕೋ ವಿಕ್ರಾಂತ್ ಏನು ವಿಚಾರ ಮಾಡುವಂತಿದೆ? ಮತ್ತಾವ ವಿಚಾರ ನೋಡ್ರಿ, ನಾನೇನ ವಿಚಾರ ಮಾಡಿದರು ನಿಮ್ಮ ಸಲುವಾಗಿ ಅಲ್ಲವೇ? ನಿನ್ನನ್ನು ನೋಡುತ್ತಿದ್ದರೆ ಬೇರೆ ಯಾವುದೋ ಚಿಂತೆಯಲ್ಲಿ ಮಗ್ನವಾದಂತೆ ಭಾಸವಾಗುತ್ತೆ. ತೆಗೆದುಕ ವಿಕ್ರಾಂತ್, ಈ ಸುರದೇವಿಯನ್ನು ಸೇವಿಸಿದರೆ ತಲೆಯಲ್ಲಿ ವಿಚಾರ ಎಂಬ ಚಿಂತೆಗಳೇ ಸುಳಿದಾಡುವುದಿಲ್ಲ. ನಿಮ್ಮ ಎತ್ತಿನಲ್ಲಿ ನಾನು ಛೇ ಬೇಡ ನೋಡಿ, ಬೇಡ. ನಾನು ಈ ಸುರದೇವಿಯನ್ನು ನಿಮ್ಮೆದುರಿಗೆ ಸೇವಿಸಿದರೆ ಇದುವರೆಗೆ ನೀವಿದ್ದ ನಂಬಿಕೆ ವಿಶ್ವಾಸ ವ್ಯರ್ಥವಾಗಿ ಬಿಡುತ್ತದೆ. ಅದು ಅಲ್ಲದೆ ನೀವು ನನ್ನನ್ನು ಮಗನ ಸರಿಸಾಟಿಯಾದ ಬಲವಾದ ನಂಬಿಕೆ ಇಟ್ಟಿದ್ದೀರಿ. ನಿಮ್ಮಂತ ದೇವರಿಗೆ ನಾನು ದ್ರೋಹ ಬಗೆಯರೆ? ನಿಜವಾಗಲೂ ನಾನು ನಿನ್ನಂತ ಮ್ಯಾನೇಜರ್ ಅನ್ನು ಪಡೆಯಬೇಕಾದರೆ ಪುಣ್ಯ ಮಾಡಿರಲೇಬೇಕು. ಎಂತ ನಡೆ ವಾ ಮೆಚ್ಚಿದ ವಿಕ್ರಾಂತ್ ನಿನ್ನ ನಯ ವಿನಯ ಸಂಪನ್ನತೆ ಗುಣಗಳನ್ನು. ಅದು ನಿಮ್ಮ ಆಶೀರ್ವಾದ ಗೌಡೆ. ನಾನು ಎಂದು ನಿಮ್ಮ ಮನೆಗೆ ಕಾಲಿಟ್ಟೆನು ಅಂದೇ ಮಾಯವಾಗಿ ಹೋದವು ನನ್ನ ಚಿಂತೆಯ ಪ್ರಾಂತಿ. ನೋಡ್ರಿ, ನಾನು ಸ್ವಲ್ಪ ಫ್ಯಾಕ್ಟ್ರಿ ಕಡೆಗೆ ಹೋಗಿ ಬರಲೇ? ನಿಲ್ಲುಬೇಕ. ಇವತ್ತು ಫ್ಯಾಕ್ಟ್ರಿ ಕಡೆ ಹೋಗದಿದ್ದರೆ ನಡೆಯುವುದಿಲ್ಲವೇ? ಆಳಿನ ಬಾಳು ಆಳು ಎಂಬುದು ಗೊತ್ತಿಲ್ಲವೇ ಗೌಡ್ರೆ? ನಾವು ಮುಂದೆ ನಿಂತರೆ ವರ್ಕ್ ಚೆನ್ನಾಗಿ ನಡೆಯುತ್ತವೆ. ಇಂದು ಕಾಲೇಜು ಮುಗಿಸಿಕೊಂಡು ಸುಜಾತ ಬರುತ್ತಾಳೆ. ಅವಳಿಗೆ ಭೇಟಿಯಾಗದೆ ಹೋಗಿವೆಯಾ? ಇವತ್ತು ಒಂದು ದಿವಸ ಹೇಗಾದರೂ ನಡೆಯುತ್ತದೆ ಬಿಡು. ಆಯ್ತು ಕೊಡ್ರಿ, ಆಯ್ತು. ಎಟ್ಟೆ I
ಪೆನ್ನಿ ಗುಣ ನನಗ ವಯಸ್ಸು ಹೆಂಗಾಯದ ಹಂಗಾಯ್ತ್ರಿ ಪೆನ್ನಿನೊಳಗ ಇಂಕ ಕಲಸ ಆಗ್ಯದ ಎಲ್ಲ ಲೆಕ್ಕ ಚೊಕ್ಕ ಆಗೈತ್ ನೋಡ್ರಿ ದಡರ್ಯ ಓದಿ ಹೇಳ್ತೀನಿ ನೋಡ್ರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ರೈಸ್ ಮಿಲ್ಲು ಕಂಪನಿದು ಜಮಾ 25 ಲಕ್ಷ, ಖರ್ಚು 75 ಲಕ್ಷ. ಇನ್ನು ಎಂಟರ್ ಪ್ರೊಸೆಸ್ ಏನಾದ್ರೂ ಲೆಕ್ಕಗಿನ ಬರ್ಬಾಟ ಆಯ್ತಾ? ಇಲ್ಲ ಮಾತು ತಪ್ಪಾಯ್ತಾ? ನಿನ್ನನ್ನು ಲೆಕ್ಕ ಕೇಳವನು ಯಾರು? ನೀವೇ ಹಂಗ ಅಂದ್ರೆ ಹೆಂಗ್ರಿ ಶಿವ? ನೀವು ಕೇಳಿಲ್ಲ ಅಂತ ನಾವು ಹೇಳೋದು ಬಿಡಕ್ಕಾಗ್ತೈತಿಯಪ್ಪ. ಅದು ವಿಕ್ರಾಂತನಿಗೆ ಸಂಬಂಧಪಟ್ಟ ವಿಷಯ. ನನ್ನ ಮುಂದೆ ಏಕೆ ಬಗಲವೇ ಕತ್ತೆ? ಇದ್ದು ಮಾತಿದ್ದಂಗೆ ಹೇಳಿದ್ರೆ ಕತ್ತೆ ಓದಿಲಕ್ಕ ಬರ್ತೈತ್ರಿ. ಅಂದ್ರ ಎಲ್ಲ ಮ್ಯಾನೇಜರ್ ಕೈಯಾಗ ಮೊಂಡ ಮುಚ್ಚಿಬಿಟ್ರೇನು? ಶುದ್ಧ ಆಯ್ತು ಬಿಡ್ರಿ ನಮ್ ಗೌಡ್ರು ಬಾಳೆವು. ಇಟ್ಟು ಮ್ಯಾನೇಜರ್ ಬಾರಿ ಮತ್ಲಪ್ಪ ಅನ್ರಿ ಅಪ್ಪ. ಊರ್ ಮುಂದ್ರ ಕಾಕಿ ಅಪ್ಪನ ಮನೇನೆ ಅಲ್ಲಲ್ಲ ಕೊಲ್ಲಲ್ಲ ಮಾಡಕತ್ತ. ಇನ್ನು ನಮ್ ಗೌಡ್ರ ಮೇಲೆ ಬಿಡ್ತಾನೆ ಏನ್ರವ? ಅಲ್ರಿ ದೊಡ್ಡ ಸಾಹುಕಾರ ಆಗಿ ಒಬ್ಬ ಮಾಮೂಲಿ ಮ್ಯಾನೇಜರ್ ಕೈಯಾಗಿರೋ ತನ ಕೊಡೋದು ಒಂದೇ, 1,00,000 ಕೈಯಾಗ ಹೋಗಿ ಬಂಗಾರ ಕೊಡೋದು ಒಂದೇ. ಅಪ್ಪ ನುಡಿದಿರು ಮಗನೇ ಮ್ಯಾನೇಜರ್ ಎಂಬ ಶಬ್ದವನ್ನು. ಆಯ್ತ್ರಿ ಅಪ್ಪ. ಅಪ್ಪ ಗೌಡರ ಮನಸ್ಸನ್ನು ನೋಯಿಸಬೇಡ. ಅವು ಏನೇ ಲೆಕ್ಕ ಬಾಕಿ ಇದ್ದರೂ ನನ್ನ ಹತ್ರ ಬಂದು ವಿಚಾರಿಸು. ತಿಳಿದು ಬಿಡ್ರಿ
ಅಲ್ರಿ ಸಣ್ಣ ಸೌಕರ್ಯ ನೀವು ಹೇಳಿದ ಮೇಲೆ ನಾವು ತಿಳ್ಕೊಲಾರ್ದಂಗ ಇರ್ತವೆ. ಇನ್ನು ಮೇಲೆ ಚಾಲು ಮಾಡೋಣ್ರಿ ನಿಮ್ಮ ಹೊಸ ಬಿಸಿನೆಸ್. ಅದು ಏನೇ ಇರಲಿ ನನ್ನ ಹತ್ರ ಬಂದು ವಿಚಾರಿಸು, ಅಲ್ಲಿಯೇ ಬಗೆಹರಿಸಿಕೊಳ್ಳೋಣ. ಆಫೀಸಿನಲ್ಲಿ ಬಂದು ಭೇಟಿಯಾಗು. ಇಂದು ಫ್ಯಾಕ್ಟ್ರಿ ಕಡೆ ಹೋಗದಿದ್ದರೆ ನಡೆಯೋದಿಲ್ಲವೇ? ಓ, ನೆನೆಸುವಷ್ಟರಲ್ಲಿ ಬಂದ್ಬಿಟ್ಲು ಬಾರಮ್ಮ. ಅಣ್ಣ ಹೇಗಿದ್ದೀನಾ? ನಾನೇನಮ್ಮ ಹುಳಿ ಆಗಿದ್ದೇನೆ. ನೀನ್ ಹೇಗಿದ್ದೀಯಮ್ಮ? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಲ್ಲ. ಸುಜಾತ, ರಿಸಲ್ಟ್ ಏನಾಯ್ತಮ್ಮ? ರಿಸಲ್ಟ್ ಫಸ್ಟ್ ಕ್ಲಾಸ್ ಅಣ್ಣ. ಗೌಡ್ರಿ, ಸಹೋದರಿ ಬಂದ ಸಂತೋಷದಲ್ಲಿ ಈ ನಿಮ್ಮ ಹಿತೈಷಿಯನ್ನು ಮರೆಯಬೇಡಿ ಗೌಡ್ರಿ. ಎಂತ ಮಾತಾಡ್ತೀಯ ಸೂರ್ಯಕಾಂತ? ಸುಜಾತ, ಈ ಸೂರ್ಯಕಾಂತ ನಿನಗೆಲ್ಲಿ ಭೇಟಿ ಆದನಮ್ಮ? ನಾನ್ ದಾರಿಯಲ್ಲಿ ಬರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಬಂದ್ರು. ನನ್ ಗಾಡಿ ಇದೆ ಬಾ ಅಂತ ಕರ್ಕೊಂಡ್ ಬಂದ್ಬಿಟ್ರು. ಹೌದು ಗೌಡ್ರಿ, ನಿಮ್ಮ ಡ್ರೈವರ್ ಕಾರ್ ಕೆಟ್ಟಿದೆ ಅಂತ ನಡೆದುಕೊಂಡು ಬರ್ತಾ ಇದ್ರು. ಆಗ ನಾನು ಭೇಟಿಯಾದೆ. ಹಾಗೆ ನನ್ನ ಜೀಪಿನಲ್ಲಿ ಕರೆದುಕೊಂಡು ಬಂದೆ. ಒಳ್ಳೆಯದಾಯ್ತು ಬಿಡು ಶೆಟ್ಟೆ. ಬಹಳ ದಿವಸದ ಮೇಲೆ ನನ್ನ ತಂಗಿ ಮನೆಗೆ ಬಂದಿದ್ದಾಳೆ. ಗರಂ ಗರಂ ಕಾಫಿ ಮಾಡಿಕೊಂಡು ಬಾ. ಒಂದೇ ಮಿನಿಟ್ ಮಾಡ್ಕೊಂಡು ಬರ್ತೀನಿ. ಗರಂ ಗರಂ ಕಾಫಿ. ಅಲ್ರಿ ಅಪ್ಪ, ಚಾದೊಳಗೆ ಹತ್ಕೊಂಡು ತಿನ್ನಕ ಗುಡ್ಡೆ ಬೀಸ್ ಕೊಡ್ತಾರಲ್ಲ, ಇಲ್ಲ 40-20 ತರಲ್ಲ. ಹಲೋ ಸುಜಾತ, ಹಾಯ್. ರಿಸಲ್ಟ್ ಪಾಸ್ ಆಗೋದಕ್ಕೆ ಕಾಂಗ್ರ್ಯಾಚುಲೇಷನ್. ನನ್ನ ರಿಸಲ್ಟ್ ಪಾಸ್ ಆಗಿದ್ದು ನಿಮ್ಗೆ ಗೊತ್ತಾಯ್ತು? ಸುಜಾತ, ನಿನ್ನ ರಿಸಲ್ಟ್ ಅಷ್ಟೇ ಅಲ್ಲ, ಇಡೀ ಇಂಡಿಯನ್ ಗರ್ಲ್ ರಿಸಲ್ಟ್ ನನ್ನ ಮೈಂಡ್ಗೆ ರೆಕಾರ್ಡ್ ಆಗಿರ್ತದೆ. ಅಷ್ಟೇ ಅಲ್ಲ, ನಿಜವಾಗಲು ಹೇಳಬೇಕೆಂದರೆ ಇಡೀ ಪ್ರಪಂಚವನ್ನೇ ಬುಡಮೇಲು ಮಾಡುವ ಶಕ್ತಿ ಈ ವಿಕ್ರಾಂತ್ನಲ್ಲಿದೆ. ಏನು ನೀವು ಮಾತಾಡ್ತಾ ಇರೋ ಮಾತಿನ ಅರ್ಥ ನನಗೆ ತಿಳಿತಾನೆ ಇಲ್ವಲ್ಲ? ಅರ್ಥವಾಗುವ ಹಾಗೆ ಹೇಳಿದರೆ ವ್ಯರ್ಥವಾಗಿ ಹೋಗುವುದು ನನ್ನ ಲೈಫ್ ಸುಜಾತ. ಒಂದು ವೇಳೆ ನನಗೆ ಅರ್ಥವಾಗುವ ಹಾಗೆ ಹೇಳಿದರೆ ನಾ ತೊಟ್ಟ ಹಠ ಛಿದ್ರವಾಗುವುದರಲ್ಲಿ ಸಂದೇಹವೇ ಇಲ್ಲ. ನೀವೇನ್ ಹೇಳ್ತಾ ಇದ್ದೀರೋ ನನಗಂತೂ ಒಂದು ತಿಳಿತಾ ಇಲ್ಲ. ತಮಾಷೆಗೆ ಹಾಗೆಂತ ಸುಜಾತ, ನೀನು ನಿಮ್ಮ ಅಣ್ಣನ ಹತ್ತಿರ ಮಾತನಾಡುವುದನ್ನ ಕೇಳಿಸಿಕೊಂಡೆ. ಇಡೀ ಪ್ರಪಂಚವನ್ನೇ ಥಿಂಕ್ ಮಾಡುವ ಪವರ್ ನನ್ನ ಹತ್ತಿರ ಇದ್ದರೆ ನಾನು ಇಲ್ಲಿ ಇರುತ್ತಿರಲಿಲ್ಲ, ಆ ದೇವರ ಸ್ಥಾನದಲ್ಲಿ ಇರ್ತಿದ್ದೆ. ನೀವು ವಿಕ್ರಾಂತನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಸುಜಾತ, ತುಂಬಾ ಕಷ್ಟ. ಹೌದಣ್ಣ, ಇವ್ರು ಮಾತಾಡ್ತಾ ಇರೋ ಮಾತು ಒಂಥರ ಡಿಫ್ರೆಂಟ್ ಆಗಿವೆ ಅಲ್ವಾ? ಸುಜಾತ, ನಾನಿರುವುದೇ ಡಿಫ್ರೆಂಟ್, ನನ್ನ ಲೈಫೇ ಡಿಫ್ರೆಂಟ್. ವಿಕ್ರಾಂತನಿಗೂ ಕೊಡು. ಇನ್ಸ್ಪೆಕ್ಟರ್ಗೆ ಕೊಡು. ಶೆಟ್ಟಿ, ಥ್ಯಾಂಕ್ಸ್. ಸುಜಾತ, ತಗೊಳ್ರಿ. ಸುಜಾತ, ವಿಕ್ರಾಂತ್, ನಾನಿನ್ನು ಬರುತ್ತೇನೆ. ಗೌಡ್ರಿ, ನನಗೆ ಅರ್ಜೆಂಟ್ ಕೆಲಸವಿದೆ. ಬಾಯ್. ವಿಕ್ರಾಂತ್, ನೀನು ಫ್ಯಾಕ್ಟ್ರಿ ಕಡೆ ಹೋಗಿ ಬಾ. ಬಾರಮ್ಮ ಸುಜಾತ, ಮನೆಗೆ ಹೋಗೋಣ. ಹೋಗು.
ನನ್ನ ತೀರ್ಪಿನಂತೆ ಕುಣಿಯುತ್ತಿರುವ ಶಿವಕಾಂತಗೌಡ, ನಿನ್ನ ಹಣದ ಪರ್ವತ ಈ ಸಂಪದ ಕಿಡಿಗೆ ಕರಗಲೇಬೇಕು. ಕರಗಿ ಕೊರಗಿ ಮರುಗಿ ಸಾಯಲೇಬೇಕು. ಅದನ್ನು ನಾ ಕಣ್ತುಂಬ ನೋಡಿ ನಟ್ಟು ನಡೆಯಬೇಕು. ಶಿವಕಾಂತಗೌಡ, ಇನ್ನು ಮುಂದೆ ಅರಿತುಕೋ ಈ ವಿಕ್ರಾಂತನ ಕುತಂತ್ರವನ್ನು. ಹೇ ದೇವ, ಜಗಜ್ಯೋತಿ ಬಸವೇಶ್ವರ, ಕೇಳಲಾರೆಯ ತಂದೆ, ಈ ಬಡವನ ಕನಿಕರದ ಕೂಗನ್ನ, ಮುಗಿನೆತ್ತರ ಬೆಳೆದು ನಿಂತಿರುವ ನನ್ನ ಸಹೋದರಿಯನ್ನ ಮದುವೆ ಮಾಡಲಾಗದೆ ಮನೆಯಲ್ಲಿಟ್ಟುಕೊಂಡು ಕೈಕಟ್ಟಿ ಮೂಖನಾಗಿ ಕುಳಿತಿರುವ ಈ ಬಡವನ ಪಾಡು ಕಣ್ಣೀರಿನ ಗೋಳು. ಹಣದಾಸೆಗಾಗಿ ಮೋಸ ಹೋಗಿರುವ ಈ ಬಂಡ ಪ್ರಪಂಚದಲ್ಲಿ ಅಟ್ಲೀಸ್ಟ್ ನನ್ನ ತಂಗಿಗೆ ಕರಿಮಣಿ ಕಟ್ಟುವ ವರನೂ ಸಿಗಲಾರದೆ. ನಿನ್ನಲ್ಲಿ ಶಿರಬಾಯಿ ಕೇಳುವ ಒಂದೇ ಒಂದಪ್ಪ, ನನ್ನ ತಂಗಿಯ ಮಾಂಗಲ್ಯ ಭಾಗ್ಯವನ್ನು ಕಟ್ಟು. ಆ ತಂಗಿಯ ತಾಳಿಗಾಗಿ ಈ ಭಕ್ತನ ರಕ್ತ ವ್ಯರ್ಥ ಒಟ್ಟಿನಲ್ಲಿ ನನ್ನ ತಂಗಿ ಮುತ್ತೈದೆಯಾಗಬೇಕು. ತಂದೆ, ನಿನ್ನನ್ನೇ ನಂಬಿರುವ ಈ ಬಡವನನ್ನ ಕೈ ಬಿಡಬೇಡ ತಂದೆ, ಕೈ ಬಿಡಬೇಡ. ಜ್ಯೋತಿ, 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 ಏನ್ ಮಾಡಕತ್ತಿದ್ದಮ್ಮ? ಜ್ಯೋತಿ, ಯಾಕಣ್ಣ? ಜ್ಯೋತಿ ತಂಗಿ, ಒಂದ್ ಕೊಡ ನೀರು ತುಂಬ್ಕೊಂಡು ಬರ್ತೀನಮ್ಮ. ಸ್ವಲ್ಪ ಮನೆ ಕಡೆ ಹುಷಾರಾಗಿರು. ಆಯ್ತಣ್ಣ. ತಂದೆ ಬಸವೇಶ, ದಿನ ಬೆಳಗಾದರೂ ನಿನ್ನ ಧ್ಯಾನದಲ್ಲಿ ಮುಳುಗಿರುವ ಈ ಮಗಳ ಕೂಗು ನಿನಗೆ ಕೇಳಿಸ್ತಾ ಇಲ್ವೇ? ಅಥವಾ ಕೇಳಿದರೂ ಕೇಳದಂತೆ ಕೂತಿರುವೆ? ನೋಡಪ್ಪ, ಈ ಮಗಳ ಆಸ್ತಿ ಒಂದೇ, ನಿತ್ಯ ನನ್ನ ಬಾಳಿನಲ್ಲಿ ಜ್ಯೋತಿ ಪ್ರಜ್ವಲಿಸುವಂತೆ ಮಾಡು ತಂದೆ. ಇದೇ ನನ್ನ ಆಸೆ. ಜ್ಯೋತಿ, ನನ್ನ ಆಸೆ ತೀರುವುದು ಆ ದೇವರಿಂದಲ್ಲ ಜ್ಯೋತಿ, ಆ ದೇವರಿಂದಲ್ಲ, ನನ್ನಿಂದ ಜ್ಯೋತಿ, ನನ್ನಿಂದ. ಕಾಮಕ, ದೇವರು ಅರ್ಪಿಸುವ ದೀಪಕ್ಕೆ ಸಿಗರೇಟ್ ಹಚ್ಚಿಬೇಲು, ಆ ದೇವರು ನಿನ್ನ ಮೆಚ್ಚೋದಿಲ್ಲ. ದೇವರು ದೇವರಿಂದಕ್ಕೆ ಸಾಯ್ವೆ, ಆ ದೇವರ ದಾನ ಮರೆತು ಇಲ್ಲಿಯವರೆಗೆ ನಿನಗೋಸ್ಕರ ಬಂದಿರುವ ಈ ಮನ್ಮಥನಿಗೆ ಸುಖ ಕೊಡುವ. ಒಂದು ಅಮಾಯಕ ಹೆಣ್ಣಿನ ಸುಖ ಬಯಸುವ ನಿನ್ನೊಬ್ಬ ಮೂರ್ಖ. ಲಜ್ಜೆಗೆಟ್ಟವರೇ, ಬಡವರ ತಂಗಿ ಅಂತ ಮೈಯೇರಿ ಬಂದ್ರೆ ಕಾಲಲ್ಲಿರೋ ಚಪ್ಪಲಿ ಕೈಯಾಗಿ ಬರ್ಬೇಕಾಗುತ್ತೆ, ನಿನ್ನ ಮುಖದ ಮೇಲೆ ಮೋಡಿಸ್ಬೇಕಾಗುತ್ತೆ. ಎಲ್ಲ ಸ್ವಚ್ಛನ ಬಡವೆ, ನಿನ್ನಂತ ನೂರಾರು ಅರಿಯದ
ಹುಡುಗಿಯರ ಜೊತೆ ಚಕ್ಕಂದವಾಡಿದ ಈ ಚತುರನಿಗೆ ಚಪ್ಪಲಿ, ಅದು ಒಂದು ಯಕಚಿತ ಬಡವನ ತಂಗೆ. ಜ್ಯೋತಿ, ಒಳ್ಳೆಯ ಮಾತಿನಿಂದ ನನ್ನ ಮಕ್ಕಳು ಮಲಗಿ ನಿನ್ನ ಸೀರೆ ಬಿಚ್ಚು, ನಿನ್ನ ಸೀರೆ ಬಿಚ್ಚಿ ಬೆಚ್ಚಗಾಗೋ. ಇಲ್ಲದಿದ್ದರೆ ನಾನು ಮನುಷ್ಯನೆಂಬುದು ಮರೆತು ಮೃಗನಾಗಬೇಕಾಗುತ್ತದೆ. ಸಿಕ್ಕವ್ರಿಗೆ ಸೀರೆ ಬಿಚ್ಚೋದಕ್ಕೆ ನಾನೇನು ವೇಷ ಮುಗಿಸಿದವಳಲ್ಲ. ನಿನ್ನಂತ ಭಂಡ ಗೌಡನ ಬೆದರಿಕೆಗೆ ಹೆದರು ಹೆಣ್ಣು ನಾನಲ್ಲ. ನನಗೆ ತಡ್ಕೊಳ್ಳಕ್ಕಾಗವಲ್ದು ಗೌಡ್ರೆ, ನನಗೆ ತಡ್ಕೊಳ್ಳಕ್ಕಾಗ. ಈಕಿ ಆಡೋ ಒಂದೊಂದು ಮಾತು ನೋಡಿದ್ರೆ ಆ ಸಿಡ್ಲು ಬಂದ ನನ್ನ ಎದಿಗೆ ಬರ್ದಂಗೆ ಆಕತ್ತದ ಗೌಡ್ರೆ. ಬಿಸಿಲು ಹಾಕ್ಕೊಂಡು ಜೀವನ ಸಾಗಿಸುವ ಈ ಬಡಪಾಯಿ ನಿಮ್ಮಗ ಚಪ್ಪಲಿ ಅಂತೇ ಬಿಟ್ಲಲ್ರಿ. ಹೆಂಗ ನಿಂತ್ರಲ್ರಿ, ನರಸತ್ತವ ನಿಂತಪ್ಲ ನಾನು ಬಂದಿರುವುದು ಇವಳ ಜೀವ ಸುಡುವುದು ಕಲ್ಲನೆ, ಇವಳ ಶೀಲ ಸುಡುವುದಕ್ಕೆ. ಜ್ಯೋತಿ, ಒಳ್ಳೆಯ ಮಾತಿನಿಂದ ನನ್ನ ಮಕ್ಕಳ ಮಲಗಿ ನಿನ್ನ ಸೀರೆ ಬೆಚ್ಚು, ಸೀರೆ ಬಿಚ್ಚಿ ಬೆಚ್ಚಗಾಗೋ. ಇಲ್ಲದಿದ್ದರೆ ನಾನು ಮನುಷ್ಯನೆಂಬುದು ಮರೆತು ಮೃಗನಾಗಬೇಕು. ನೀನ್ ಎಷ್ಟೇ ಪ್ರಯತ್ನ ಪಟ್ಟರು ಈ ಶೀಲವತಿಯ ಶೀಲ ನಿನ್ಗೆ ದಕ್ಕಲಾರದು. ಶೀಲ ಎಂದಿದ್ರು ಆ ಸಿಪಾಯಿಗೆ ಮೀಸಲು. ಸಿಪಾಯಿ? ಇನ್ನು ಆ ಸಿಪಾಯಿ ನನ್ನ ಪಾಲಿಗೆ ಸ್ವತ್ತನೆ. ಗೌಡ್ರ, ಹಿಂಗಾದ್ರ ಕೆಲಸ ಆಗದಲ್ರಿ. ಏನ್ ಮಾಡ್ತಾರ ಅದ್ರ ಮೂತಿನ ಪಾನಿನ್ ಕಡ್ದು ಎತ್ತಿ ನೆಲಕ್ಕಾಕಿ ನಿಮ್ಮದಾಗದ ನೀವು ಚಾಲು ಮಾಡಿ ಬಂದ ಕಡೆ ಸುತ್ತ ಅಲ್ಲೇ ಭಸ್ಮ ಮಾಡ್ತಾನೆ. ಚಾಲು ಮಾಡ್ರಿ, ನಿಮ್ಮದಾಗದ ನೀವು. ಮೊದಲು ನಾವ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕ್ರಿ. ಈ ಯಾಕಪ್ಪ ಅಂದ್ರೆ ಒಂದ್ ಕಡೆ ಎಡಗಣ್ಣು ಹೊಡಕಾಯ್ತದ, ಆಲ್ರೆಡಿ ಎದೆಗೆ ನೀರು ಬಸ್ತು ಕಾಲು ಹೊತ್ತಿರ್ಬೇಕಾಯ್ತವ. ನಾವ್ ಜಂಬು ಅಲ್ಲ ಇವನ ಸಿಪಾಯಿ ಬಂದಂಗ ಆಯ್ತ್ರಿ. ಅವ ಬಂದ್ರು ನಮ್ ಪಂಕದ ಗೆಲುವು ನೆಟ್ಟಗೆ ಮಾಡ್ತಾನ. ಸುಖ ಪಡೋನು ಇವನು, ಒಚ್ಚಿಯವ್ ನಾನ. ಇದು ತಗದ ಸುಮಾರ್ರಿ ಗೌಡ್ರ, ನಾ ಏನು ಬರ್ಲ. ಹಾಗಾದರೆ ನೀನು ಹೊರಗಡೆ ನಿಂತಿರು. ಆದ್ರಪ್ಪ, ನಾನು ಬಂದ ಕೆಲಸವನ್ನು ಮುಗಿಸಿಕೊಂಡೇ ಬರುತ್ತೇನೆ. ಆದ್ರಪ್ಪ. ನನ್ನ ಮನೆಗೆ ಬಂದು ನನ್ನ ತಂಗಿನ ಮುಟ್ಟಲು ಅದೆಷ್ಟೋ ಧೈರ್ಯವಿದೆ. ದುಡ್ಡು ಶಶಾಂಕ, ದುಡ್ಡಿನ ಧೈರ್ಯವೇ ನನ್ನನ್ನು ಇಲ್ಲಿಯವರೆಗೂ ಕರೆದುಕೊಂಡು ಬಂದಿದೆ. ಹಣ ಬಂದಿದ್ದರೆ ಈ ಜಗತ್ತಿನಲ್ಲಿ ಏನು ಬೇಕಾದರೂ ಮಾಡಬಹುದು. ಅದು ನಿನ್ನ ಹುಚ್ಚುಗಳಂತಿದೆ. ಹುಚ್ಚುಗೌಡ, ನೀನು ಪಾಪದ ದೇಹವನ್ನು ಹೊತ್ತು ತಿರುತ್ತಾ ಇದೆಯಾ? ಪಾಪದ ದೇಹ ಸುತ್ತಲೂ ತಿರುತ್ತಾ ಇದೆ ಧರ್ಮವೆಂಬ ಪ್ರಳಯದ ಗಾಳಿ. ಗಾಳಿಗೆ ಮೋಡ ಕವಿದು ಸುಳಿಯುತ್ತಿದೆ ನ್ಯಾಯವೆಂಬ ಬಳಿ. ಸುಳಿಯುತ್ತಿದೆ ನೀತಿ ಎಂಬ ಸುಳಿ. ಆ ಸುಳಿಗೆ ಸಿಕ್ಕು ಸಾಯಿವಿ. ಇನ್ನು ಮೇಲೆ ಅರ್ಥ ಮಾಡ್ಕೊಲೇ. ಏನೇ ಬಡಾಸೆ, ನಿನಗಿನ್ನೂ ತಿಳಿದಿಲ್ಲವೇ ಈ ನ್ಯಾಯ ನೀತಿ ಧರ್ಮದ ಇತಿಹಾಸ? ಇದೇ ನ್ಯಾಯಕ್ಕಾಗಿ ಹೋರಾಡಿದ ಸುಭಾಷ್ ಚಂದ್ರ ಬೋಸ್ ಕರ್ಮದ ಚಟ್ಟಕ್ಕೆ ಸಿಲುಕಿ ಶಿವನ ಪಾದ ಸೇರಿದ. ನಿನ್ನ ನೀತಿ ಬೋಧನೆ ಅಂತ ನಡೆದ ಬಸವೇಶ್ವರ ಕೂಡಲ ಸಂಗಮದಲ್ಲಿ ಐಕ್ಯನಾದ. ಇನ್ನು ಧರ್ಮ, ಈ ಧರ್ಮಕ್ಕಾಗಿ ಈ ಹಳ್ಳಿಯ ಹುಲಿಯಾಗಿದ್ದ ನಿನ್ನ ಸ್ನೇಹಿತ ಕಣ್ಣು ಮುಂದೆಯೇ ನೋಡುತ್ತಿರುವೆಯಲ್ಲ ಅವನ ಹೋರಾಟ. ಅವನ ಸ್ಥಿತಿಯು ನಿನಗೂ ಬರುವುದುಂಟು. ಕೇರ್ಫುಲ್. ಅಂತ ಸೂಳೆ ಮಗನೇ, ಬಾಳು ಹಾಳು ಮಾಡಿದ್ದಲ್ಲದೆ ನನ್ನ ಬಾಳಿಯು ಕಣ್ಣು ಹಾಕುತ್ತಿರುವೆಯಲ್ಲೇ ಗೌಡ.
ಗುಡಿಸಿಲಲ್ಲಿ ಗಂಜಿ ಕುಡಿದು ಬದುಕುತ್ತಿರುವ ಬಡವನ ಬೆನ್ನು ಹತ್ತಿರುವೆಲ್ಲೋ ನಮ್ಮ ಪಾಲಿಗೆ ನಮ್ಮನ್ನು ಬದುಕಲ್ ಬಿಡ್ರು ಪಾಪಿಗಳ. ಹೂವಿನಲ್ಲಿ ಹುಳ ಹಾರಿ ಬರುವುದು ಸ್ವಾಭಾವಿಕ ಶಶಾಂಕ, ಸ್ವಾಭಾವಿಕ. ಹಾಗೆಯೂ ನಿನ್ನ ತಂಗಿಯು ಕೂಡ ಸುಗಂಧ ತುಂಬಿದ ಆ ಹೂವಿನ ಒಳಪನ್ನು ಯಾರು ಬೇಕಾದರೂ ನೋಡಬಹುದು, ನೋಡಿ ಅದರ ಮೇಲೆ ಮನಸ್ಸು ಕೂಡ ಮಾಡಬಹುದು, ಹಾಗೆ ಅದರ ರಸ ಕೂಡ ಇರಬಹುದು. ಗೌಡ, ನಿನಗೂ ಒಂದು ಸುಗಂಧ ತುಂಬಿದ ಹೂವಿದೆ ಎಂದು ಬರೆಯಬೇಡ. ನಿನ್ನ ತಂಗಿ ಹಾಗೆ ಪಟ್ಟಣದಲ್ಲಿ ಕಲಿತು ಹಳ್ಳಿಯಲ್ಲಿ ಶೋ ಮಾಡಿಕೊಂಡು ಬೀದಿ ಬೀದಿ ತಿರುಗುವ ಸೂಳೆಯಲ್ಲ ನನ್ನ ತಂಗಿ. ಮನವೆಂಬ ಆತ್ಮದಲ್ಲಿಟ್ಟು ಪೂಜಿಸುವ ಪುಷ್ಪ ಕಡು ನನ್ನ ತಂಗಿ. ಅವಳ ಹೆಸರೆತ್ತುವ ಯೋಗ್ಯತೆ ನಿನಗಿಲ್ಲ. ಶಾಂತಿ ಶಶಾಂಕ, ಶಾಂತಿ. ನೋಡು, ನಿನಗೇಕೆ ಬೇಕು ಈ ಬಡತನದ ಈ ಗಂಜಿ ಗುಡಿಸಲು? ನಾನು ಕೇಳಿದ್ದನ್ನು ನೀನು ಕೊಟ್ಟರೆ ನಿನ್ನ ಒಂದೊಂದು ಹೆಜ್ಜೆಯ ಗುರುತಿನಲ್ಲಿಯೂ ಕೂಡ ಪುಟಿದೇಳುವಷ್ಟು ಸುಖದ ಸಂಪತ್ತಿಗೆ ಎಣ್ಣೆ ನೀಡುವೆ. ನಾನು ಕೇಳುವಷ್ಟು ಬೇರೆ ಯಾವುದೂ ಅಲ್ಲ ಶಶಾಂಕ, ಈ ನಿನ್ನ ತಂಗಿಯ ಶೀಲವೆಂಬ ರಕ್ತ. ಆ ರಕ್ತದ ಬೆಲೆ ಎಷ್ಟು ಕೋಟಿಯಾದರೂ ಚಿಂತೆ ಇಲ್ಲ, ತೆಗೆದುಕೊಂಡೇ ಹೋಗುತ್ತೇನೆ. ಎಷ್ಟಾಯ್ತಲ್ಲ ನಿನ್ನ ಹತ್ರ ದುಡ್ಡು ಮಗನ? ನನ್ನ ತಂಗಿಯ ರೇಟ್ ಬೇರೆ ಕೇಳ್ತಾ ಇದೆಯಲ್ಲೇ. ನಿನ್ನ ಕೋಟ್ಯಾಂತರ ರೂಪಾಯಿ ನನ್ನ ತಂಗಿ ಕಾಲ ಹಾಕುವ ಚಪ್ಪಲಿಯ ಮುಂಗುಷ್ಟಕ್ಕೆ ಕಿಮ್ಮತ್ತಾಗದ್ರಲ್ಲೇ ಗೌಡ. ಮಗನ, ಈ ಚಪ್ಪಲಿದ ನಿಂದಲ್ಲ ಮಗನ. ಈಗಲೇ ಹೋಗಿ ನಿನ್ನ ರುಂಡವರು ಚೆನ್ನಾಡಿಸಿದರೆ ನನ್ನ ಹೆಸರು ಮಗನ. ಸಮಯ ಬಂದಾಗ ನೋಡಿಕೊಳ್ಳಿವೆ. ಗೌಡ, ಹೀಗೆ ಹೆದರಿ ಓಡಿ ಹೋದರೆ ಬಿಡುತ್ತೇನೆ ಎಂದು ತಿಳಿದಿಯಲ್ಲೇ ಗೌಡ. ನೋಡಿದೆ ನಮ್ಮ ಜ್ಯೋತಿ, ಹೀಗೆ ಅಂಜಿ ನಡೆದರೆ ಗಂಜಿಯು ಗತಿಯಿಲ್ಲದಂಗೆ ಮಾಡಿಬಿಡ್ತಾರಮ್ಮ ಈ ಸ್ವಾರ್ಥಿಗಳು. ಗಾರ್ಗಿಲ್ನಲ್ಲಿ ಕ್ರಾಂತಿಯ ಕದನ ನಡೆದ ಹಾಗೆ ಇಲ್ಲಿಯೂ ನಡೆಯಲೆಂಬ ನಮ್ಮ ಬಡವರ ಬಂಡಾಯ. ಈಗಲೇ ಹೋಗಿ ಹೇಳಿ ಗೌಡನ ರುಂಡವನ್ನು ಚಂಡಾಡಿಸದಿದ್ದರೆ ನರಗುಂದದ ಬಾಬಾ ಸಾಹೇಬ್ ಹೇಳಿದ ಈ ಕನ್ನಡ ನಾಡಿನ ಮಣ್ಣಲ್ಲಿ ಬದುಕಿದ್ದಕ್ಕೂ ಏನಮ್ಮ ಸಾರ್ಥಕ. ಇದು ನನ್ನ ಪ್ರತಿಜ್ಞೆ ತಂಗಿ, ಪ್ರತಿಜ್ಞೆ. ಯಾಕಮ್ಮ ನನ್ನನ್ನು ತಡೆದೆ? ನೀನು ಕೊಲೆಗಾರನಾಗಿ ಜೈಲಿಗೆ ಹೋದರೆ ನಾನು ಬದುಕಿಂದ ತಿಳ್ಕೊಂಡಿದೆಯಾ? ತಂಗಿ, ನನ್ನನ್ನು ಕ್ಷಮಿಸ್ಬಿಡಮ್ಮ. ಹೌದಣ್ಣ, ನಿನ್ನ ಎದುರಿನಲ್ಲಿ ಈಗಿನ ತಂಗಿಯನ್ನ ಮೋಹಿಸುವ ದುಷ್ಟರಿದ್ದಾರೆ ಅಂದ್ಮೇಲೆ ಒಂಟಿ ಹೆಣ್ಣನ್ನ ಬದುಕೋದಕ್ಕೆ ಬಿಡ್ತಾರೆ ಅಣ್ಣ. ತಂಗಿ, ನನ್ನನ್ನು ಕ್ಷಮಿಸಿ ಬಿಡಮ್ಮ. ರೋಷ ತಾಳಲಾರದೆ ಆವೇಶದಿಂದ ಬಂದಿದ್ದೆ ಆ ಗೌಡನ ಸೊಕ್ಕು ಮುರಿಯಲು. ಆದರೆ ನಿನ್ನ ನುಡಿ, ನಿನ್ನ ಮುಖ ನನ್ನ ಎರಡು ಕೈಗಳನ್ನ ಕಟ್ಟಿ ಹಾಕಿಬಿಟ್ಟಮ್ಮ. ಇದಂತ ವಿಚಿತ್ರ ಪಾಲಿತು. ನನ್ನ ಬಡವನ ಬೆನ್ನು ಹತ್ತಿರುವೆಯಲ್ಲೋ. ನನಗಿರುವವಳು ಒಬ್ಬಳೇ ಒಬ್ಬಳು ತಂಗಿ, ಅವಳ ಬಾಲಿವು ಕಲ್ಲು ಹಾಕುತ್ತಿರುವೆಯಲ್ಲ. ಅಯ್ಯೋ ವಿಧಿಯೇ, ಎಂತ ವಿಚಿತ್ರ ಲೇಖನಿಯಪ್ಪ ನಿನ್ನದು. ಆ ಬ್ರಹ್ಮ ನಮ್ಮ ಹಣೆಯ ಬರಹವನ್ನ ಎಂತ ಯಮಗಂಡಗಡಿಯಲ್ಲಿ ಬರೆದಿರುವನು. ಅಣ್ಣ, ಹಣೆ ಬರಹ ಹೇಗಿದ್ರೆ ಅಂತೆ. ಆದ್ರೆ ನಿರ್ದಿಷ್ಟ ಶ್ರೀಮಂತರ ಅಟ್ಟಹಾಸ ದಿನೇ ದಿನೇ ಹೆಚ್ಚುತ್ತಾನೆ ಇದೆ. ಈ ಕಲಿಯುಗದಲ್ಲಿ ನಮ್ಮಂತ ಬಡವರು ಬದುಕೋದು ತುಂಬಾ ಕಷ್ಟ ಆಗಿದೆ ಅಣ್ಣ. ಅದಕ್ಕೆ ಕಾರಣ ಈ ಕಡು ಬಡತನ ಎಂಬ ಭಯ ತಂಗಿ. ಈ ಕಡು ಬಡತನ ಅದೇ ನನ್ನ ಹತ್ರ ದುಡ್ಡು ಇದ್ದಿದ್ದರೆ ದೂರ ಸರಿದು ನಿಲ್ಲುತ್ತಿತ್ತು ಈ ಬಂಡ ಸಮಾಜ. ಹೀಗೆ ಎದರಿ ನಡೆದರೆ ಎದೆಗೆ ಹಾಯ್ದು ಹೋಗುತ್ತಾರಮ್ಮ. ಈ ಬಡವರು ಸಿಡಿದೇಳಬೇಕು, ಸಿಡಿದದ್ದು ಕಿಡಿಕಾರಬೇಕು. ನಮ್ಮಂತ
ಬಡವರು ಈ ಸಮಾಜದಲ್ಲಿ ನೆಮ್ಮದಿಯಾಗಿ ಬದುಕುವುದಮ್ಮ. ಜೊತೆ ಒಂದು ವೇಳೆ ನೀನು ನನ್ನನ್ನು ತಡೆದೇ ಹೋಗಿದ್ದರೆ ಆ ಹೇಡಿಗೌಡರ ರುಂಡವನ್ನು ಚಂಡಾಳಿಸಿ ಬಿಡ್ತಿದ್ದಮ್ಮ, ಚಂಡಾಳಿಸಿ ಇದೇನು ಶಶಾಂಕ, ಇಂದು ನಿನ್ನ ಮುಖದಲ್ಲಿ ಆವೇಶದ ರೋಷ ತೋರಿದೆಯಲ್ಲ? ತೋರಬೇಕು ರಣಜಿ, ತೋರಬೇಕು. ಈ ಬಡವರು ರೊಚ್ಚಿಗೆದ್ದು ದುಷ್ಟರ ದೌರ್ಜನ್ಯವನ್ನು ಧ್ವಂಸಗೊಳಿಸಲೇಬೇಕು. ಸರ್ವನಾಶವಾಗುವುದು ಕಾಮುಕರ ಕಾಲು. ಯಾಕೆ ಶಶಾಂಕ, ಎಂದು ಇಲ್ಲದ ಸಿಟ್ಟು ಇಂದು ನಿನ್ನ ಮುಖದಲ್ಲಿ ಪುಟಿದು ಬರುತ್ತಿದೆಯಲ್ಲ? ಕಾರಣ ಮತ್ತೆ ರಣಜಿತ್, ರೈತರ ಹಣವನ್ನು ನುಂಗಿ ಬಡವರ ಮೇಲೆ ಅತಿಯಾಗಿ ಅತ್ಯಾಚಾರ ಮಾಡಿ ನ್ಯಾಯವನ್ನೇ ತುಳಿದು ಅನ್ಯಾಯವನ್ನ ಮೆಟ್ಟಿ ಮೆರೆಯುತ್ತಿದ್ದಾನಲ್ಲ ಆ ಶಿವಕಾಂತ ಗೌಡ. ಏನು ಮತ್ತೆ ಗೌಡ ಬಂದಿದ್ದ ಇಲ್ಲಿಗೆ? ಅವರು ಸುಮ್ಮನೆ ಬಂದಿರಲಿಲ್ಲ ರಣಜಿ, ಈ ಬಡವರನ್ನ ಖರೀದಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಜ್ಯೋತಿ ಒಂದು ವೇಳೆ ನನ್ನನ್ನು ತಡೆದೇ ಹೋಗಿದ್ದರೆ ಇದೇ ಸ್ಥಳದಲ್ಲಿ ನಡೆದು ಬಿಡುತ್ತಿತ್ತು. ಕುಳಿ ಶಶಾಂಕ, ನಾನು ಮನಸ್ಸು ಮಾಡಿದರೆ ಅಂದೇ ಆ ಗೌಡನ ರುಂಡ ಚಂಡಾಳಿ ಬಿಡುತ್ತಿದ್ದೆ. ಆದರೆ ಅವನು ಒಮ್ಮೆಲೆ ಪ್ರಾಣ ಬಿಡಬಾರದು. ಅವನು ಮಾಡಿದ ಒಂದೊಂದು ಹೇಯ ಕೃತ್ಯವನ್ನು ತಾನೇ ನೆನೆಸಿಕೊಂಡು ನಾನು ನಿರ್ಮಿಸಿದ ಅಗ್ನಿ ಕುಂಡದಲ್ಲಿ ಬಿಕ್ಕಿ ಸಾಯಬೇಕು. ಆ ಶಶಾಂಕ, ನಿನಗೆ ಅಂತ ಪ್ಯಾಂಟು ಜ್ಯೋತಿಗೆ ಸೇರಿದ ತೆಗೆದುಕೋ. ಯಾಕಪ್ಪ ತರತ್ತದೆ? ಜ್ಯೋತಿ ಅರಕು ಸೀರೆಯನ್ನುಟ್ಟು ತಿರುಗುವುದನ್ನು ನಾನು ನೋಡಲಾರೆ. ತೆಗೆದುಕೋ ಶಶಾಂಕ. ಎಂಥ ದೊಡ್ಡ ಗಣವಪ್ಪ ನಿಂದು ಬಿಡಪ್ಪ. ಆ ರವಿರಾಜ ನಿನ್ನಂತ ತಮ್ಮನನ್ನು ಪಡೆಯಬೇಕಾದರೆ ಪುಣ್ಯ ಮಾಡಬೇಕಪ್ಪ. ಜ್ಯೋತಿ, ಜ್ಯೋತಿ, ಇಲ್ಲಿ ಬಾರಮ್ಮ, ಕೊಡಮ್ಮ, ಇದು ಬಹಳ ತೆಗೆದುಕೊಂಡು. ರಂಜಿತ್, ನೋಡಿದ ರಂಜಿತ್, ನನ್ನ ತಂಗಿಯ ಮುಖವನ್ನ ಮದುವೆ ವಯಸ್ಸಿಗೆ ಬಂದಿರುವ ಆಸರೆಯಿಲ್ಲದ ಬಳ್ಳಿ ಹೇಗೆ ಬಾಗಿದೆ ಅಂತ. ಈಗೇಕೆ ಮನಸ್ಸು ಮುನಿಸಿಕೊಂಡು ಮಾತನಾಡುತ್ತೇವೆ? ನಿನ್ನ ಮನಸ್ಸಿನಲ್ಲಿರುವ ಕೆಟ್ಟ ವಿಚಾರಗಳನ್ನು ಬಿಟ್ಟು ಬಿಡು. ನಿನ್ನ ತಂಗಿಯನ್ನು ನಾನು ಮದುವೆ ಆಗುತ್ತಿದ್ದೇನೆ. ರಣಜಿತ್, ನೀನು ನನ್ನ ಜ್ಯೋತಿಯನ್ನು ಮದುವೆ ಆಗುವುದ? ಇದು ಕನಸು ನನಸು ಒಂದು ತಿಳಿದಾಗಿದೆಪ್ಪ. ನೋಡು, ಆ ಶ್ರೀ ಜಿಂದಾವಲಿ ತಾತನ ಸಾಕ್ಷಿಯಾಗಿಯೂ ನಾನು ಜ್ಯೋತಿಯನ್ನು ಮದುವೆ ಆಗುತ್ತಿದ್ದೇನೋ. ನೀನು ನನ್ನ ಪಾಲಿಗೆ ದೇವರಪ್ಪ. ಬರೀ ಕತ್ತಲೆ ತುಂಬಿದ ಈ ಬಾಳಲ್ಲಿ ಬೆಳಕು ನೀಡಿದ ಕರುಣಾಮಯಿ ಕಣವನು. ಅಷ್ಟೇ ಅಲ್ಲ, ಬಡವರ ಬಂಧು ತ್ಯಾಗ ಜೀವಿಗಳು. ನಾನಲ್ಲ ಶಶಾಂಕ ಕರುಣಾಮಯಿ ಬಡವರ ಬಂಧು. ನನ್ನಣ್ಣ ನಿನ್ನ ಸ್ನೇಹಿತ. ಶಶಾಂಕ, ನನ್ನಣ್ಣ ಮನೆಗೆ ಬರ್ತಾ ಇಲ್ಲ. ಬರೀ ಸ್ಮಶಾನದಲ್ಲಿ ನನ್ನ ತಂಗಿಯ ಸಮಾಧಿ ಮೇಲೆ ಬಿದ್ದು ಅಳ್ತಾ ಇರ್ತಾನೆ, ತಾನೇ ನೆಗ್ತಾ ಇರ್ತಾನೆ. ದಿನ ದಿನಕ್ಕೆ ಅವನ ಹುಚ್ಚುತನ ಹೆಚ್ಚುತ್ತಲೇ ಇದೆ. ಅವನ ನಡೆ ನುಡಿಗಳು ನೋಡಿದರೆ ಅವನ ಹುಚ್ಚುತನ ಬೇಗ ಗುಣವಾಗುವಂತೆ ಕಾಣುತ್ತಿಲ್ಲ ಶಶಾಂಕ. ಅವನೇಗಾದರೂ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಬರ್ತೀನಪ್ಪ. ನೀವು ಸ್ವಲ್ಪ ಇಲ್ಲಿ ಇರು. ಆಯ್ತು, ನೀನಾದರೂ ಕರೆದುಕೊಂಡು ಬಾ. ಎನ್ನ ಬಾಳ ಪ್ರೇಮ ನನ್ನ ಜ್ಯೋತಿ, ಸುರಿಸುವುದು ಪ್ರೇಮ ಶೃಂಗಾರ ಶ್ರುತಿ. ಆಯ್ತು ನನ್ನ ರಾಜ. ಹಾಡು ಪ್ರತಿ ಕ್ಷಣವೂ ಒಂದೇ, ಬಾಳು ಪ್ರತಿ ಕ್ಷಣವೂ ಒಂದೇ. ನಮ್ಮ
ಹಾಡು ಪ್ರತಿ ಕ್ಷಣವೂ ಒಂದೇ ನಾನು ನಿನ್ನನ್ನು ಉಚ್ಚ ಬಂದಿದ್ದೀನಿ ಬಾರ ಬಾ ಬಾ ಅಂದ್ರೆ ಬಾ ಅಣ್ಣ ಇಲ್ಲ ನನ್ನ ತಂಗಿ ಕಾಣ್ತಾ ಇಲ್ಲ ನೀನು ಹುಚ್ಚಿ ನೋಡು ನನ್ನೆಲ್ಲರೂ ಹುಚ್ಚಾಗ್ತಿದ್ದಾರೆ ನಗುತ್ತಾ ಇದೆಯಾ ನಗುತ್ತ ಮಾಯ ಆಗ್ತಿದ್ಯಾ ನೀನು ಹುಚ್ಚಿ ನಿಜವಾಗ್ಲೂ ನೀನು ಹುಚ್ಚಿ ನಾನು ಶಾಣೆ ಹೌದೇ ನಾನು ಹುಚ್ಚಲ್ಲ ಹೌದಾನೆ ಹಣ ನೀನು ಹೇಳಲ್ಲ ನಾನು ಹುಚ್ಚ
ತಂಗಿ ಪ್ರೀತಿಗಾಗಿ ನನ್ನ ಎಲ್ಲ ಅಣ್ಣ ನೀನು ನನ್ನ ನೋಡ್ಬೇಕು ತಾನೇ? ಹೌದಮ್ಮ ಹೌದು ಹೌದು ನಾನನ್ನು ನೋಡ್ಬೇಕು ಬಾ ಅಂದ್ರೆ ಅಣ್ಣ ಹಾಗಾದ್ರೆ ನೀನ್ ಕುಡಿಯೋದನ್ನ ಬಿಡ್ಬೇಕು ಅಣ್ಣ. ಕುಡಿಯೋದನ್ನ ಬಿಡ್ಬೇಕ? ಆಯ್ತಮ್ಮ ಆಯ್ತು, ಬಿಟ್ಟು ಬಿಡ್ತೀರಿ. ನಿನ್ನಾಡೆ ತಂಗಿ, ನನ್ನಾಡೆ ಇಲ್ಲೆಲ್ಲರ ನಾನು ಕುಡಿಯೋದು ಬಿಟ್ಟು ಬಿಡ್ತೀನಿ. ಅಲ್ಕ ನನ್ ಮಗನೇ, ನನ್ನ ತಂಗಿಗೆ ನೀನು ಇಷ್ಟ ಇಲ್ಲ ಅಂದಮೇಲೆ ನೀನು ನನ್ನ ಹತ್ರ ಯಾಕಿದ್ದೀಯಾ? ಇವನು ಅಲ್ಕ ನನ್ನ ಮಗ, ಇವನು ನನ್ನ ಹತ್ರ ಇದ್ದಾನೆ. ನನ್ನ ತಂಗಿಗೆ ನೀನು ಬೇಸರ ಆಗಿದ್ದೀಯ ಅಂತ ನನ್ನ ಮಗನೇ ನನ್ನ ಹತ್ರ ಆಗ ದೂರ ಹಾಳಾಗಿ ಹೋಗ್ಕೊಂಡ ಹಾಗಾದ್ರೆ. ಅಣ್ಣ ಅಂದ್ರೆ ನಮ್ಮಣ್ಣ, ತಂಗಿ ಅಂದ್ರೆ ನನ್ನ ತಂಗಿ ತುಂಬಾ ಜಾಣೆ. ಈಗಲಾದ್ರೂ ಒಂದ್ಸಲ ನಿನ್ ಮುಖ ತೋರ್ಸಮ್ಮ ಬಾ ಅಂದ್ರೆ. ಅಣ್ಣ ಹಾಗೆಲ್ಲ ಬರಕ್ ಆಗೋದಿಲ್ಲ ಅಣ್ಣ, ನಾನ್ ಸತ್ ಹೋಗಿದ್ದೀನಿ ಅಣ್ಣ. ನೀನ್ ನನ್ನ ನೋಡೋದಕ್ಕೆ ಆಗೋದಿಲ್ಲ ಅಣ್ಣ. ಹಾಗಾದ್ರೆ ನೀನನ್ನ ನೋಡ್ತಾ ಇದ್ದೀಯನಮ್ಮ? ಓ ಎಲ್ಲಿ ಎಲ್ಲಿದ್ದೆ? ಎಲ್ಲಿ? ನಾನು ಇಲ್ಲಿಂದ ನಿನ್ನನ್ನು ನೋಡ್ತಾ ಇದ್ದೀನಿ ಅಣ್ಣ. ನೀನ್ ಕುಡಿಯೋದು, ನನ್ ಸಮಾಧಿ ಮೇಲೆ ಬಿದ್ದಾಡೋದು ನನ್ ಎಲ್ಲ ಕಾಣ್ತಾ ಇದೆ ಅಣ್ಣ. ಹೌದಾ? ಹೌದಣ್ಣ. ಅಣ್ಣ ಪ್ಲೀಸ್ ಮನೆಗೆ ಹೋಗೋಣ. ಯಾಕೆ? ನಾನು ಇಲ್ಲಿರೋದು ನಿನಗ ಬೇಸರ ಐತಲ್ಲಮ್ಮ. ನಾನು ಮನೆಗೆ ಹೋಗಲ್ಲ, ನಾನು ಇಲ್ಲೇ ಮಲ್ಕೊಳ್ತೀನಿ. ಹಾಗಲ್ಲ ಅಣ್ಣ, ಇದು ಸ್ಮಶಾನ, ಇಲ್ಲಿ ದೇವಭೂತಗಳಿವೆ. ಬೇಗ ಮನೆಗೆ ಹೋಗ್ಬಿಡಿ. ದೆವ್ವ ಭೂತ. ತಂಗಿ, ಈ ಹುಚ್ಚನಿಗೆ ಕಾಣುವುದು ನಿನ್ನ ಚಿತ್ರ, ನಿನ್ನ ಭಾವಚಿತ್ರ ಒಂದೇ. ನೋಡು ನೋಡು, ಒಂದೇ ಒಂದ್ಸಲ ನಿನ್ನ ಮುಖ ತೋರಿಸು. ನಾನು ಇಲ್ಲೇ ಮಲ್ಕೋದು, ನಾನು ಎಲ್ಲಿ ಬರೋಲ್ಲ. ಅಷ್ಟವಾಗಿದೆ, ಬಾ ಬಾ. ಒಂದ್ ಸ್ವಲ್ಪ ಮಜ್ಜಿಗೆ ತಗೊಂಡು ಬಾ. ನೋಡು ನಿನ್ನ ನಾನು ಬಂದಿದ್ದೀನಿ, ಬಾ ಬಾಮ. ಸ್ವಲ್ಪ ಅನ್ನ ಕೂಡ ಹಸಿವಾಗಿದೆ. ಅವಳು ಅಮ್ಮ ನನ್ನ ತಂಗಿ ಅನ್ನ ತರಲ್ಲ ಅಂತಾಳೆ. ಯಾರಾದ್ರೂ ಈ ಹಸಿದ ಹೊಟ್ಟೆ ಈ ಹುಚ್ಚರಿ ಸ್ವಲ್ಪ ಅನ್ನ ಕೊಡ್ರಮ್ಮ. ಯಾರು ಕೊಡಲ್ಲ ಅಂತಾರೆ. ನೀನೇ ಬಾ ಅಂದ್ರೆ ಬಾ. ನಿನ್ನ ಗೋಳಾಟ ನೋಡ್ಲಾರ್ದೆ ನಾನ್ ಬರ್ತಾ ಇದ್ದೀನಣ್ಣ. ಆದ್ರೆ ನಾನ್ ನಿನ್ನ ಕಣ್ಣಿಗೆ ಅಷ್ಟೇ ಕಾಣಿಸೋದಣ್ಣ. ಹೌದಾ ಅಮ್ಮ? ಆಯ್ತಮ್ಮ, ಬೇಗಮ್ಮ. ಸಿಗ್ತಾ ಇಲ್ಲ. ವಿಚಿತ್ರ ಅಣ್ಣ ನೀನು. ಇಂಥ ರಾತ್ರಿಯಲ್ಲಿ ಅದು ಈ ಸ್ಮಶಾನದಲ್ಲಿ ನಿಂತ್ಕೊಂಡು ಆಟ ಆಡ್ತಾ ಇದ್ದಲ್ಲ, ಹುಚ್ಚು ಅಣ್ಣ ನೀನು. ನೀವು ಹುಚ್ಚು ತಂಗಿ, ನೀವು ಹುಚ್ಚಿ. ಅಮ್ಮ ನೀನಲ್ಲಿ ಹೇಗಿದ್ದೀಯಮ್ಮ? ತುಂಬಾ ಚೆನ್ನಾಗಿದ್ದೀನಿ ಅಣ್ಣ. ಅಣ್ಣ ಇಲ್ಲೂ ನಿಮ್ ಹಾಗೆ ಇಬ್ರು ಅಣ್ಣಂದ್ರಣ್ಣ. ಹೌದಾ? ಹಾಗಾದ್ರೆ ಅವ್ರ ಹೆಸರು? ಒಬ್ಬ ರವಿ, ಇನ್ನೊಬ್ಬ ಚಂದ್ರ ಅಂತ. ಅವಳು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ತಾನೆ? ನಿಮ್ಗಿಂತಲೂ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರಣ್ಣ. ಸಾಕಿನ್ ಮನೆಗೆ ಹೋಗೋಣ.
ಮನೆ ನನ್ನ ಹೋಗಿ ತಂಗಿ ಚೆನ್ನಾಗಿ ನಿದ್ದೆ ಮಾಡಿ. ನಿದ್ದೆ ನನಗೆ ಮನೆಗೆ ಹೋದ್ರೆ ನಿದ್ದೆನೇ ಬರೋಲ್ಲ. ನಾನಿಲ್ಲಿ ನಿನ್ನ ಸಮಾಧಿಯಲ್ಲಿ ಮಲ್ಕೊಂತೀನಿ. ನೀನು ನಿನ್ನ ತಂಗಿ ನನ್ನ ಹುಚ್ಚು ಬಂಗಾರ. ಅಣ್ಣ ನೀನು ಹಠನೇ ಬಿಡೋದಿಲ್ಲ. ಪಯಣ ಯಾವುದು ಸಂಚಾರಿ ಸಂಚಾರಿ ಎಲ್ಲಿಗೆ ಪಯಣ ಯಾವುದು ಸಂಚಾರಿ ತಂಗಿ ಬಾರಮ್ಮ ತಂಗಿ ಸರಿತಾ ತಂಗಿ ಬಾ. ಅಣ್ಣ ನೀನ್ ಎಷ್ಟೇ ಹುಡುಕಾಡಿದ್ರು ನಾನ್ ನಿನ್ ಕೈ ಸಿಗೋದಿಲ್ಲ ಅಣ್ಣ. ನಾನೀಗ ಸತ್ತು ಹೋಗಿದ್ದೀನಲ್ಲ ಅಣ್ಣ. ನನಗೆ ತುಂಬಾ ನಿದ್ದೆ ಬರ್ತಾ ಇದೆ. ನೀನ್ ಮನೆಗೆ ಹೋಗೋಣ, ನಾನ್ ಮಲ್ಕೋತೀನಿ. ಗುಡ್ ನೈಟ್ ಅಣ್ಣ. ಸರಿತಾ ಯಾರು ಹೇಳ್ತಾ ಇದೆಯಾ? ಯಾರು ಗುಡ್ಡ ಕೇಳ್ತಾ ಇದೆಯಾ? ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಅವಳು ಗುಡ್ ನೈಟ್ ಹೇಳಿದೆ. ಲೇ ಹುಚ್ಚ, ಇಂಥ ಸ್ಮಶಾನದಲ್ಲಿರೋ ಈ ಸಮಾಧಿಗೆ ಗುಡ್ಡ ಕೇಳ್ತಾ ಇದೆಯಲ್ಲೋ. ಬಾರೋ ಹೋಗೋಣ ಮನೆಗೆ. ಬಾರೋ ಬಾರೋ. ನನ್ನ ತಂಗಿ ತುಂಬಾ ನೊಂದ್ಕೊಂಡು ನಿದ್ದೆ ಮಾಡ್ತಾ ಇದ್ದಾಳೆ. ಗೆಟ್ ಔಟ್ ಗೆಟ್ ಔಟ್ ಗೆಟ್ ಔಟ್ ಗೆಟ್ ಔಟ್. ಹೋಗಲೇ ರವಿರಾಜ, ಇಂಥ ಸ್ಮಶಾನದಲ್ಲಿ ನೀನು ಹಗಲಿರಲು ನಿದ್ದೆ ನೀರಡಿಕೆ ಇಲ್ಲದೆ ಹಿಂಗ ಸಮಾಧಿ ಮೇಲೆ ಬಿದ್ದಾತ್ರೆ ಸತ್ತು ಹೋಗಿರುವ ನಿನ್ನ ತಂಗಿ ಮತ್ತೆ ಎದ್ದು ಬರೋಳೇನು? ಬಾರ ರವಿ, ಹೋಗೋಣ ಬಾರಪ್ಪ. ರವಿ ಬರೋಲ್ಲ ನಾನು. ಯಾವ್ದು ನೀನು ಅಲ್ಕ ನನ್ನ ಮಗ ಸುಮ್ಮನೆ ನನಗೆ ಕಾಟ ಕೊಡ್ತಾ ಇದ್ದೀರಾ? ನೋಡು ನೋಡು, ಎಲ್ಲರೂ ಕಲ್ ತಗೊಂಡು ಹೊಡಿತಿದ್ದಾರೆ. ನಾನು ಹುಚ್ಚ ಅಂತೆ. ಹೌದಾ? ನಾನು ಹುಚ್ಚ ಹುಚ್ಚ ನೀರೇ. ತಂಗಿ ಸರಿತಾ, ಈ ನಿನ್ನ ಅಣ್ಣನ ಮಡಿಲಲ್ಲಿ ಮಲಗಮ್ಮ. ಮತ್ತೆ ಲಾಲಿ ಲಾಲಿ ಆಡ್ಬೇಕನ್ನ ಆಸೆ ತುಂಬಲ್ಲ ಆಸೆ. ಬಾಮ್ಮ ಬಾ. ಅಯ್ಯೋ ವಿಧಿಯೇ, ನನ್ನ ಪ್ರಾಣ ಸ್ನೇಹಿತರನ್ನ ಗುರುತು ಹಿಡಿಯಲಾರದಾಗಿ ಮಾಡಿದ. ಎಷ್ಟೊಂದು ವಿಚಾರ ಮಾಡಿ ಬಂದಿರುವ ತಂದೆ, ನಮ್ಮಿಬ್ಬರ ಹಳೆಯ ಬರಹವನ್ನ ಅನ್ಯಾಯವನ್ನ ಎದುರಿಸುವ ಈ ಹುಲಿಗೆ ಹುಚ್ಚು ಹಿಡಿಸಿದೆಯಾ? ಅಯ್ಯೋ ತಂದೆ ಜಗದೀಶ್ವರ, ನೀವು ನನ್ನ ಕಾಪಾಡಪ್ಪ. ಇಂಥ ಸ್ಮಶಾನದಲ್ಲಿ ತನ್ನ ಅರಿವಿಲ್ಲದೆ ಈ ಹುಚ್ಚು ಹುಲಿ ಹೇಗೆ ಬಿದ್ದಿದೆ ಎಂದು
ಅಲ್ಲಿ ನೋಡಪ್ಪ ನಿನ್ನ ಅಣ್ಣನ ಅವಸ್ಥೆಯನ್ನ. ಅಣ್ಣ ಅಣ್ಣ ತಂಗಿ ನೆನಪಾಯ್ತದಣ್ಣ ಅಣ್ಣ. ಶಶಾಂಕ, ನನ್ನ ಅಣ್ಣನ ಸ್ಥಿತಿಯನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ಹೌದು ರಂಜಿ, ಅವನು ನಡೆಯುತ್ತಿದ್ದರೆ ಹುಲಿಯಂತೆ ಗರ್ಜಿಸುತ್ತಿದ್ದ. ಹುಲಿಯಂತಿರುವವನು ತನ್ನ ಶಕ್ತಿಯನ್ನ ಕಳೆದುಕೊಂಡು ಇಲಿಯಂತಾಗಿದ್ದಾನೆ. ಶಶಾಂಕ, ಈ ಸ್ಮಶಾನ ನೋಡಿದರೆ ನನಗೆ ಭಯವಾಗುತ್ತಿದೆ. ಅಂತಾದ್ರಲ್ಲಿ ನನ್ನಣ್ಣ ನಿದ್ದೆ ಮಾಡ್ತಾ ಇದ್ದಾನಲ್ಲೋ, ನನ್ನಣ್ಣ ನಿದ್ದೆ ಮಾಡ್ತಾ ಇದ್ದಾನೆ. ಪ್ರಜ್ಞೆಯನ್ನು ಕಳೆದುಕೊಂಡು ತನ್ನದೇ ಆದ ಲೋಕದಲ್ಲಿ ತೇಲಾಡುತ್ತಿರುವ ಈ ಹುಚ್ಚನಿಗೆ ಸ್ಮಶಾನವಾದರೇನು, ನಂದನವಾದರೇನು, ಎರಡು ಒಂದೇ ರುಚಿ. ಶಶಾಂಕ, ನನ್ನ ಅಣ್ಣನು ಹಾಗೂ ತಂಗಿ ನೆನಪಾದರೆ, ತಂಗಿಗಂತೂ ನನ್ನನ್ನು ಬಿಟ್ಟು ಬಲು ದೂರ ಹೋದಳು. ಆದರೆ ಇದ್ದೊಬ್ಬ ಈ ಅಣ್ಣನು ವಿಶಾಲವಾದ ಜೀವಿ, ಪ್ರಪಂಚದಲ್ಲಿ ನಿರ್ಜೀವಿಯಾಗಿದ್ದಾನೆ. ನನ್ನಣ್ಣ ಆಕಾಶದಲ್ಲಿ ಪ್ರಕಾಶಿಸಿ ಭೂಮಿಗೆ ಬೆಳಕು ನೀಡುವ ಆ ಸೂರ್ಯನ ಸಾಟಿಯೇ ಸರಿ. ರಣಜಿತ್, ನೀನು ಹೇಳುವ ಮಾತು ಅಕ್ಷರ ಸಹಿತ ಸತ್ಯ. ಸತ್ಯದ ಸತ್ವವನ್ನೇ ಹೊತ್ತು ತಿರುಗುತ್ತಿರುವ ಸತ್ಪುರುಷ ಈ ರವಿರಾಜ. ರಣಜಿತ್, ಅನ್ಯಾಯದ ಮೆಟ್ಟನ್ನು ಮೆಟ್ಟಿ ಮರೆಯುತ್ತಿರುವ ಆ ಗೌಡನ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲುವ ಗಂಡದೆ ಎಂದರೆ ಈ ಆ ಗೌಡನಿಗೆ ನಿಜವಾದ ವೈರಿ ಅಂದ್ರೆ ರವಿರಾಜ. ಸತ್ಯವನ್ನೇ ಹತ್ತಿಕ್ಕಿ ಸುಳ್ಳನ್ನು ಎತ್ತಿ ಇಡುವ ಈ ಬಂಡ ಸಮಾಜದಲ್ಲಿ ಪುಂಡ ಪುಡಾರಿಗಳಿಗೆ ಮಚ್ಚಿನಿಂದ ಹೊಡೆದು ಶಶಾಂಕ, ಅನ್ಯಾಯದ ಪರದೆಗೆ ಕಿಚ್ಚು ಹಚ್ಚಬೇಕಾದರೆ ಈ ಹುಚ್ಚು ಹುಲಿಯ ರೊಚ್ಚಿಕೊಳ್ಳಲೇಬೇಕು. ಈ ಸಮಾಜ ಶಾಂತಿ ಸೌಹಾರ್ದತೆಯ ನೆಲೆಬೀಡಾಗುವುದು. ಶಶಾಂಕ, ಹಾಗೌಡ ಎಂದಿದ್ದರೂ ನನ್ನ ಬೇಟೆ. ನನ್ನ ವಂಶಕ್ಕೆ ಬೆಂಕಿ ಇಟ್ಟ ಆ ಗೌಡರನ್ನ ಚೆಂಡಾಡದಿದ್ದರೆ ನಾನು ಭಾರತಾಂಬೆ ಹೆಮ್ಮೆಯ ಪುತ್ರ, ಸಿಡಿದದ್ದ ಸಿಪಾಯಿ ರಣಜಿತೆ ಅಲ್ಲ. ಆ ಗೌಡರ ದಬ್ಬಾಳಿಕೆಯನ್ನು ಮುರಿಯಬೇಕಾದರೆ ನೀನು ಸಿಡಿದದ ಸಿಪಾಯಿ ಆಗಲೇಬೇಕು. ಸಿಡಿದು ಹೇಳುವೆ ಶಶಾಂಕ, ಸಿಡಿದು ಹೇಳುವೆ. ಸ್ವಷ್ಟಿನ ಸಿರಿತನಕ್ಕೆ ಸಿಡಿಯದ್ದು ಸವಾಲಿಸುವ ಸಿಪಾಯಿ ನಾನಾಗುವೆ. ನೀನು ಅಂತಿಂತ ಸಿಪಾಯಿ ಅಲ್ಲ. ಭಾರತದ 100 ಕೋಟಿ ಜನರ ಭದ್ರತೆಗಾಗಿ ನಿನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಜೀವದ ಹಂಗು ತೊರೆದು ಗುಂಡಿಗೆ ಗಂಡದ ಕೊಟ್ಟ ಗೆದ್ದು ಬಂದ ಸಿಪಾಯಿ, ಶಿಸ್ತಿನ ಸಿಪಾಯಿ. ಸುಮ್ಮನೆ ಮಲ್ಕೊಮ್ಮ ಶಶಾಂಕ. ನನ್ನ ಹಾಗೆ ನನ್ನ ಅಣ್ಣ ತಮ್ಮಂದಿರಾಗಿದ್ದ, ನನ್ನ ಸ್ನೇಹಿತರಾಗಿದ್ದ, ನಮ್ಮ ಭಾರತಾಂಬೆ ಹೆಮ್ಮೆಯ ಪುತ್ರರು, ವೀರ ಪುತ್ರರು ಕಾರ್ಗಿಲ್ ಕ್ರಾಂತಿಯಲ್ಲಿ ಮಡಿದು ಹೋದರು. ಅಂತವರಲ್ಲಿ ಚೊಳಚಗುಡ್ಡದ ಶಿವಬಸಯ್ಯ ತನ್ನ ಸಂಸಾರವನ್ನು ಮರೆತು ಕಾರ್ಗಿಲ್ನಲ್ಲಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ. ಅದೇ ರೀತಿ ಅಸುಂಡಿ ಮಡಿವಾಳಪ್ಪ, ಹಿರೇಕೆರೂರಿನ ಸಿದ್ದನಗೌಡ ಪಾಟೀಲು ನಮ್ಮ ದೇಶದ ಸಲುವಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಇವರೆಲ್ಲ ನಮ್ಮ ಕನ್ನಡ ನಾಡಿನ ಕೆಚ್ಚನೆಯ ಕಲಿಗಳಪ್ಪ, ಕಲಿಗಳು. ಇಂಥ ತ್ಯಾಗಜೀವಿ ಮಹಾನ್ ವ್ಯಕ್ತಿಗಳ ಹೆಸರು ನಮ್ಮ ಭಾರತೀಯರ ಎದೆಯಲ್ಲಿ ಅಚ್ಚಳಿಯದೆ ಉಳಿಯಲಿ ಅಜರಾಮರವಾಗಿ. ಅಂಥ ವ್ಯಕ್ತಿಗಳನ್ನ ಎಷ್ಟು ಕೊಂಡಾಡಿದರೂ ಸರಿ ರಣಜಿತ್. ನಮ್ಮ ನಾಡು ಮಹಾವೀರರ ನಾಡು ಅಷ್ಟೇ ಅಲ್ಲ, ಕನ್ನಡ ನಾಡು ಕನ್ನಡ ಬೀಡುಗಳು. ಶಶಾಂಕ, ನಾನು ಆದಷ್ಟು ಬೇಗ ನನ್ನ ಅಣ್ಣನನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋಗಬೇಕೆಂದರೆ ಅಲ್ಲಿ ಒಬ್ರು ಮೆಂಟಲಿ ಡಾಕ್ಟರು ಫೇಮಸ್ ಇದ್ದಾರೆ, ತೋರಿಸಿಕೊಂಡು ಬರುತ್ತೇನೆ ಶಶಾಂಕ. ಸರಿಯಪ್ಪ, ಆದಷ್ಟು ಬೇಗನೆ ಹೋದ್ರೆ ಒಳ್ಳೇದು ರಣಜಿತ್. ಆಯ್ತು, ನೀನು ನಡಿ. ನಾನು ಅಣ್ಣನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತೇನೆ. ಜ್ಯೋತಿ ಒಬ್ಬನೇ ಇರ್ತಾನೆ, ನೀನು ಮನೆಗೆ ನಡಿ.
ಸರಿ ಮತ್ತೆ ಇನ್ನು ಹೆಂಗವ ಬಾಳೆ ಮಾಡೋದು ನಿಮ್ಮಪ್ಪ ಸತ್ರ ಹೆಂಗ್ ಸತ್ತವ ಏನಂತ ಹೇಳು ಮಾವ ಮುಂಜಾನೆ ಸರಿಗೆ ತಗೊಂಡು ಇದು ಮುಂದೆ ಸಾತ್ ಎಲ್ಲ ಇವನ ಅಪ್ಪನ ಸರಿಗೆ ತಗೊಂಡ ಹಿಂದಕ್ಕೆ ಬಿದ್ದು ಸತ್ತಿದ್ದಾರ ಇವನು ಸಾವು ಸಾಮಾನ್ಯ ಮತ ಏ ಮಾವ ನಮ್ಮ ಅಪ್ಪ ಸತ್ತ ಅಂತ ನಾವು ದುಃಖ ಆದ್ರೆ ನೀನ್ ನೋಡಿದ್ರೆ ವ್ಯಕ್ತಿ ಅಲ್ಲ ನನಗ ದುಃಖ ಉಕ್ಕಿ ಬರ್ತೈತೋ ಚಾಂದಿನಿ ನೀನ್ ಎಷ್ಟು ಆಗ್ತದ ಎಲ್ಲ ಹೋಗ್ತೈತಿ ಸಮಾಧಾನ ಮಾಡಿಕೋ ಚಾಂದಿನಿ ಸಮಾಧಾನ ಮಾಡಿಕೋ ಏ ಮಾಮ ಎಲ್ಲಿ ಸಮಾಧಾನ ಮಾಡ್ಕೊಳ್ಳೋ ನಮ್ಮ ಅಪ್ಪ ನನ್ನ ಪಾಲಿ ತಿಂಡಿ ನಂಗೆ ಜೋಪಾನ ಮಾಡಿದ್ದ ಅಳಬೇಡ ಚಾಂದಿನಿ ಅಳಬೇಡ ನೀನ್ ಹತ್ತ ನನ್ಗ ದುಃಖ ಉಕ್ಕಿ ಬರ್ತೈತೆ ನಿಮ್ಮಪ್ಪ ಸತ್ತು ಸುದ್ದಿ ಆ ಕೋಪಕ್ಕೆ ತಿಳಿಸಿ ಮತ್ತೆ ಬಂದ್ರೆ ಬರ್ಬೋದು ಅವ್ನು ಚಾಂದಿ ನಮ್ಮ ಗೋಡೆ ಮಾಡ್ಕೊಂಡು